ಫಸ್ಟ್ ವ್ಲಾಗ್ನಲ್ಲೇ ನನಗೆ ಕಣ್ಣೀರು ಬರ್ತೈತಿ ಅಂತ ನಿಜ ಅನ್ಕೊಂಡಿದ್ದಿಲ್ಲ. ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಾಗ ಏನೇನಾಯ್ತು, ಯಾಕೆ ನಾನು ಕಣ್ಣೀರು ಹಾಕಿದೆ ಅಂತ ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಕತಿ. ನಿಜ ನನಗೆ ಈ ಥರ ಆಕತಿ ಅಂತ ನಿಜ ಅನ್ಕೊಂಡಿರಲಿಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ವಿಡಿಯೋನ ಹಾಲು ಕುಸಿ ದೇವ್ರ ದರ್ಶನ ದೇವರ ಆಶೀರ್ವಾದದಿಂದನೇ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ನೋಡ್ರಿ. ಹಾಲು ಉಕ್ತಾ ಇರೋದು ವಿಡಿಯೋನ ಯಾವ ಥರ ಸಿಕ್ತು ಅಂದರೆ, ನಾನು ಪಕ್ಕದಲ್ಲಿ ಏನೋ ಅಡುಗೆ ಮಾಡ್ತಾಯಿದ್ದೆ, ಅದು ಹಾಲು ಉಕ್ತಾ ಇತ್ತು. ಜಲ್ದಿನೇ ಫೋನ್ ತಗೊಂಡು ವಿಡಿಯೋ ಮಾಡ್ಕೊಂಡೆ. ನಿಜ ಅದು ನನಗೆ ಹೇಳಿ ಮಾಡಿದ ವಿಡಿಯೋ ಅಂತ ಅನ್ನಿಸ್ತು. ನನ್ನ ಫಸ್ಟ್ ವ್ಲಾಗಿಗೆ ಹಾಲು ಕುಸಿ ದೇವ್ರ ಆಶೀರ್ವಾದ ನನಗೆ ನಿಜ ಇವತ್ತು ಏನಾಯ್ತು ಅಂದರೆ, ಈ ನೆಕ್ಸ್ಟ್ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆಲ್ಲ ಅರ್ಥ ಆಕತಿ. ಈಗ ನೋಡ್ರಿ, ದೇವ್ರ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವರೇ ದೇವ್ರ ಪೂಜೆ ಮಾಡಿದ್ರು. ನಾನೆಲ್ಲ ಆಮೇಲೆ ಗಣೇಶನ ಪೂಜೆ ಮಾಡ್ಕೊಂಡೆ. ಪೂಜೆನೂ ಭಾಳ ಚೆನ್ನಾಗಿ ಆಯಿತು. ದೇವ್ರ ದರ್ಶನ ದೇವಸ್ಥಾನಕ್ಕೆ ಹೋದ್ಮೇಲೆ ಏನಾಯಿತು ಅಂತ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡ್ರಿ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಕಾಯಬೇಕಾಗಿತ್ತು. ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇತ್ತು. ನಮ್ಮ ಮನೆಯವರು ಕಾಯಿ ಬಿಚ್ಚಿ ಕೊಡಕತ್ತಿದ್ರು ನೋಡ್ರಿ. ಸ್ಕೂಲ್ ವೈಯರು, ಕಟಿಂಗ್ ಪ್ಲೇಯರು, ಭಾಳ ಆಯುಧ ತಗೊಂಡು ಕಾಯಿ ಬಿಚ್ಚಾಕತ್ತಿದ್ರು. ಹಂಗೆ ನಾನು ಉಸುಳಿಗೆ ಕಡಲೆ ಕಾಳು ನೆನೆ ಹಾಕಿ 2 ವಿಸಲ್ ಕೂಗಿಸ್ಕೊಂಡಿದ್ದೆ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಪುಟಾಣಿ ಹಿಟ್ಟೆಲ್ಲ ತಗೊಂಡಿದ್ದೆ. ಅದಕ್ಕೆ ಫಸ್ಟ್ ಪಾತ್ರೆಗೆ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಹಾಕಿದೆ. ಮೇಯ್ನಾಗಿ ಸಾಸಿವೆ ಹಾಕಿದ ಮೇಲೆ ನೋಡ್ರಿ ಭಾಳ ಚಲೋ ಚಟಪಟ ಅಂದ್ರೆ ಅದು ಟೇಸ್ಟ್ ಬರ್ತೈತಿ. ಫಸ್ಟ್ ನಾನು ಸಾಸಿವೆ ಹಾಕಿದ ಮೇಲೆ ಕರಿಬೇವು ಹಾಕಕತ್ತೀನಿ. ಕರಿಬೇವು ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಅದು ಒಣ ಘಮ ಬರ್ತೈತಿ, ಅಲ್ಲಿವರೆಗೂ ಬೇಯಿಸ್ಕೊತಾನೆ ಇರಬೇಕು. ಆಮೇಲೆ ಸ್ವಲ್ಪ ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ದು ಕಡಲೆಕಾಳು ಹಾಕಕತ್ತೀನಿ. ಕಡಲೆಕಾಳು ಹಾಕಿ ನಮ್ಗೆ ಎಷ್ಟು ಉಪ್ಪು ಬೇಕಾಗ್ತೈತಿ ಅಷ್ಟು ಹಾಕಬೇಕು. ಯಾಕಪ್ಪ ಅಂದ್ರೆ ನಾನು ಕಾಳಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೆ, ಟೇಸ್ಟು ತಕ್ಕಂಗೆ ಹಾಕಿರ್ಬೋದು. ಇದು ನೈವೇದ್ಯ ಇರೋದ್ರಿಂದ ನಾನು ಟೇಸ್ಟ್ ಮಾಡಲಿಲ್ಲ. ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ. ಇದಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಕೊತ್ತಂಬರಿ ಮತ್ತು ಪುಟಾಣಿ ಹಿಟ್ಟು ಹಾಕ್ಯಣಗತ್ತೀನಿ. ಈ ಥರ ಉಸುಳಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಿಜ ಗಣೇಶನಿಗೆ ಇಷ್ಟವಾದ ನೈವೇದ್ಯ ಇದು. ನಾನು ಯಾವಾಗಲೇ ಸಂಕಷ್ಟಹರ ಚತುರ್ಥಿ ಮಾಡಿದ್ರು ಇದೇ ಪ್ರಸಾದನೇ ಮಾಡ್ಕೊಂಡು ಹೋಗೋದು. ಮತ್ತು ನಾನು ಎಲ್ಲ ತಿಂಗಳು ಮಾಡೋದಿಲ್ಲ, ಮಂಗಳವಾರ ಅಷ್ಟೇ ಬಂತು ಅಂದರೆ ಸಂಕಷ್ಟಹರ ಚತುರ್ಥಿ ಮಾಡೋದು. ನೀವು ಅದೇ ಥರನ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ನೀವು ತಿಂಗಳೂ ಮಾಡ್ತೀರೋ ಅಥವಾ ಮಂಗಳವಾರ ಅಷ್ಟೇ ಮಾಡ್ತೀರೋ ಅಂಥೇಳಿ. ನಾನು ನೈವೇದ್ಯ ಎಲ್ಲ ಡಬ್ಬಿಗೆ ಹಾಕ್ಕೊಂಡು ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ. ಫುಲ್ ಕತ್ಲಾಯಿತು, ರೋಡೆಲ್ಲ ನೋಡ್ರಿ. ಹೋಗ್ತಿದ್ದಂಗೆ ದೇವಸ್ಥಾನ ಬಂತು. ನಿಜ ದೇವಸ್ಥಾನಕ್ಕೆ ಹೋದ್ಮೇಲೆ ಎಷ್ಟು ಸಮಾಧಾನ ಆಗ್ತಿತ್ತು. ನಮ್ಮಲ್ಲಿರೋ ಚಿಂತೆ ಕೆಟ್ಟ ವಿಚಾರಗಳು ಆ ದೇವಸ್ಥಾನ ಬಾಗಿಲು ಆಚೆಗಡೆನೂ ಹೋಗ್ಬಿಡ್ತಾವೆ. ನಿಜ ಅಷ್ಟು ಸಮಾಧಾನ ಆಗ್ಬಿಡ್ತೈತಿ. ಹೊರಗೆಲ್ಲ ಪ್ರಸಾದ ಹಂಚ್ತಾ ಇದ್ರು. ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ನಿಜ ಈ ಥರನೂ ಆಗ್ತೈತಿ ಅಂತ ನಿಜ ಅನ್ಕೊಂಡೇ ಇರಲಿಲ್ಲ ನಾನು ಮಾತ್ರ. ನಾವು ದೇವಸ್ಥಾನಕ್ಕೆ ಬಂದಮೇಲೆ ನಾವು ತಂದಿರೋ ಪ್ರಸಾದ ಬ್ಯಾಗು ತಗೊಂಡೋದ್ರು ಭಟ್ರು. ಹಂಗೆ ಮತ್ತೆ ಅಲ್ಲಿ ನೈವೇದ್ಯ ಮಾಡೋಕ್ಕಂತ ಒಳಗೆ ಹೋದ್ರು ನೋಡ್ರಿ. ಇಲ್ಲೇ ಮೇನ್ ಆಗಿರೋದು, ನೀವು ಬೇಕಾದ್ರೆ ಜೂಮ್ ಹಾಕಿ ನೋಡಿ. ನಾವು ಸೈಡಿಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ನಿಜ ನನಗೆ ನಂಬಕ್ಕೆ ಆಗಲಿಲ್ಲ. ಮತ್ತು ಕಣ್ಣೀರು ಯಾಕೆ ಬಂತು ಅಂದ್ರೆ ಈ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗ್ತೈತಿ. ನಾನು ನಂಬಿಕೆನೇ ಇರಲಿಲ್ಲ ನನಗೆ ಈ ಥರ ದೇವ್ರ ಆಶೀರ್ವಾದ ಸಿಗ್ತೈತಿ. ಫಸ್ಟ್ ವ್ಲಾಗ್ ಮಾಡ್ಬೇಕಾದ್ರೆ, ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಅಂತೇಳಿ ದೇವರಲ್ಲಿ ನಂಬಿಕೆ ಇಟ್ಕೋಬೇಕು. ಯಾರನ್ನೂ ಏನು ನಂಬೋಕ್ಕಿಂತ ಮೊದಲು ದೇವ್ರ ನಂಬಿಕೆ, ಆಮೇಲೆ ದೇವ್ರೇ ಯಾವುದಾದ್ರೂ ರೂಪದಲ್ಲಿ ನಮ್ಗೆ ಒಳ್ಳೇದು ಬಯಸಕ್ಕೆ ಕಳಿಸ್ತಾನೆ. ಇದು ನನ್ನ ನಂಬಿಕೆ ನೋಡ್ರಿ. ಅವರು ಕಾಯಿ ಒಡೆದು ಅಲ್ಲಿ ಇಡ್ತಾ ಇದ್ರು. ಅಷ್ಟೊತ್ತಿಗೆ ಹೂವಿನ ಪ್ರಸಾದ ಬಿದ್ದು ಕೆಳಗೆ ಇಡ್ತಾ ಇದ್ರು ಅವ್ರು ಆ್ಯಕ್ಚುಲಿ ನೋಡೇ ಇಲ್ಲ. ಅದು ನಾನು ಹೇಳಿದ ಮೇಲೇ ಗೊತ್ತಾಗಿದ್ದು. ಹೂ ಪ್ರಸಾದ ಬಿದ್ದೈತಿ ಕೊಡ್ರಿ ಅಂದೆ. ಕೊಡ್ತೇವೆ ನಾವು, ಎಲ್ಲೈತಿ ಅಂದೆ. ಅವ್ರು ಕೊಡುವಾಗ ಬೇಕಾದ್ರೆ ನೋಡ್ರಿ, ಅದು ಅಬ್ಸರ್ವ್ ಮಾಡಿ. ನನ್ನ ಕೇಳ್ತಾರೆ ಯಾವ ಹೂವು ಅಂತೇಳಿ. ನಾನು ಕೆಂಪು ದಾಸವಾಳ ಹೂವಿಂದು ಹಾರ ಅಂತೀನಿ. ಅವಾಗ ಅವ್ರು ಎಷ್ಟು ಖುಷಿಯಿಂದ ಕೊಟ್ಟರು ಅಂದರೆ ನನಗೂ ಫುಲ್ ಖುಷಿ ಆಯ್ತು. ಅಂದರೆ ಅದೇ ನೋಡ್ರಿ ಅದ ಅಂತ ಕೇಳಿದ್ರು ಅವರು. ಅದು ನನಗೆ ತಂದು ಕೊಟ್ಟ ಕೂಡಲೇ ಎಷ್ಟು ಖುಷಿ ಆಯ್ತು ಅಂದರೆ ಹೇಳೋಕ್ಕಾಗಂಗಿಲ್ಲ. ಅದು ನಿಜ ದೇವ್ರ ದರ್ಶನನೂ ಆಯ್ತು, ದೇವ್ರ ಪ್ರಸಾದನೂ ಸಿಕ್ತು, ದೇವ್ರ ಆಶೀರ್ವಾದನೂ ಸಿಕ್ತು ಅಂತೇಳಿ ಮನೆಗೆ ಖುಷಿಯಾಗಿಂದ ಬಂದ್ವಿ. ಚಂದ್ರನ ದರ್ಶನ 10:01 ಬಟ್ ನನಗೆ ದರ್ಶನ ಆಗಿದ್ದು 10:30. ಅಷ್ಟೊತ್ತಿಗೆ ನಾವು ದರ್ಶನ ಎಲ್ಲ ಮುಗಿದ ಮೇಲೆ ನಾವು ಎಷ್ಟಾಗುತ್ತೋ ಅಷ್ಟು ಅನ್ನ ಸಾಂಬಾರು ಊಟ ಮಾಡಿ ಸಂಕಷ್ಟಹರ ಚತುರ್ಥಿನ
ಪೂರ್ಣ ಮಾಡಿದೆ. ದೇವರ ಆಶೀರ್ವಾದನೂ ಸಿಕ್ತು. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತೇಳಿ ನಿಮ್ಮಲ್ಲಿ ಬೇಡ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾರ ಮಿಸ್ಟೇಕ್ ಇತ್ತಂದರೆ ತಪ್ಪಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ತಿದ್ಕೊಂತೇನೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.